ಇವತ್ತು ಇದರ ಬೆಲೆ ತೈಲ ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪಾ ಅಂತಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ಬಿಡ್ತವೆ. ಅಡಿಗೆ ಎಣ್ಣೆ ಇರಬಹುದು, ದವಸ ಧಾನ್ಯಗಳಿರಬಹುದು, ತರಕಾರಿ ಇರಬಹುದು, ಹಣ್ಣಿರಬಹುದು, ರೈತರು ಕೊಂಡ್ಕೊಳ್ತಕ್ಕಂಥ ಪದಾರ್ಥಗಳಿರಬಹುದು, ಸಿಮೆಂಟ್ ಕಬ್ಬಣ ಇರಬಹುದು, ಇವೆಲ್ಲ ಬೆಲೆಗಳು ಕೂಡ ಏರ್ಕೊಂಡು ಹೋಗ್ಬಿಡ್ತವೆ. ಹೇಗೆ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ? ಊಟಕ್ಕಿಲ್ಲ ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಜನರನ್ನಾಗ ತಪ್ಪು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಅಧಿಕಾರವನ್ನ ನಡೆಸ್ತಾ ಇದ್ದೀರಿ. ನಿಮಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವ ಯೋಗ್ಯತೆನೂ ಕೂಡ ಇಲ್ಲ. ಪೆಟ್ರೋಲ್ ಮೇಲಿದ್ದಂತ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ ಸೇಲ್ ಟ್ಯಾಕ್ಸ್ 35%, ಡೀಸೆಲ್ ಮೇಲೆ 24%, ಮೂಲ ಬೆಲೆ 35-36 ರೂಪಾಯಿ, ಟ್ಯಾಕ್ಸು 60ರಿಂದ 65 ರೂಪಾಯಿ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಜನರ ರಕ್ತ ಇರ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ? ನಾಚಿಕೆ ಆಗಲ್ವೇನ್ರಿ ನಿಮಗೆ? ಜನರ ರಕ್ತ ಇರ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ? ಸಿದ್ದರಾಮಯ್ಯನವರು ಅವರು ವಿರೋಧ ಪಕ್ಷದಲ್ಲಿದ್ದಾಗ ಇದೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಸಿದಾಗ, ಭಾರತೀಯ ಜನತಾ ಪಕ್ಷದವರು ಕೇಂದ್ರದವರು ಏರಿಸಿದಾಗ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಸಿದ್ರೆ ಏನೇನಾಗುತ್ತೆ ಅಂತೇಳಿ ಮಾಧ್ಯಮಗಳ ಮುಂದೆ ಸುದ್ದಿಗೋಷ್ಠಿ ಮಾಡಿದ್ರು. ದಿನ ಬೆಳಕೆ ಏರಿಕೆ ಆಗುತ್ತೆ, ಕಟ್ಟಡ ಕಾಮಗಾರಿಗಳ ವಸ್ತು ಬೇಡಿಕೆ ಆಗುತ್ತೆ, ಆರ್ಥಿಕ ವ್ಯವಸ್ಥೆನೇ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅಂತೇಳಿ ಮಾಧ್ಯಮಗಳ ಮುಂದೆ ಕೇಂದ್ರ ಸರ್ಕಾರವನ್ನು, ಅಂದಿನ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ಟೀಕೆ ಮಾಡಿದಂತ ಸಿದ್ದರಾಮಯ್ಯನವರು ಇವತ್ತು ಚುನಾವಣೆ ಮುಗಿದ ನಂತರ ಇಮಿಡಿಯೇಟ್ ಆಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು 3.5-4 ರೂಪಾಯಿ ಏರಿಸ್ತಾರೆ. ಹಾಗಾದ್ರೆ ಎಲ್ಲರೂ ಇದೇ ರೀತಿನ ಜನ ಜೀವನ ಮಾಡೋದಕ್ಕೆ ಕಷ್ಟ ಪಡ್ತಾ ಇದ್ದಾರ್ರಿ. ಇವತ್ತು ಟೊಮೊಟೊ ಬೆಲೆ ಇರ್ಬೋದು, ಈರುಳ್ಳಿ ಬೆಲೆ ಇರ್ಬೋದು, ಕೈಗೆ ಎಟಕಲಾರದಂತ ಪರಿಸ್ಥಿತಿಗೆ ಹೋಗಿದ್ದಾವೆ. ಅಕ್ಕಿ ಬೆಲೆ 60 ರೂಪಾಯಿ ಮೇಲೆ ಹೋಗಿದೆ. ನೀವು ಅಧಿಕಾರಕ್ಕೆ ಬಂದಾಗ ನಾನು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಂದ್ರು ಅವ್ರು ಮೇಲ್ಗಡೆ ಕೂತಿರುವಂತಹ ಮಹಾನುಭಾವರು ನರೇಂದ್ರ ಮೋದಿ ಅವರು ಅಚ್ಚೇದಿನ ತರ್ತೀನಿ ಅಂತೇಳಿ ಅವರು ಮಾಡ್ಲಿಲ್ಲ. ಅವ್ರನ್ನ ನೀವು ಟೀಕೆ ಮಾಡ್ತಾ 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 ನೀವು ಅದೇ ದಾರಿಗೆ ಇಳಿದು ಬಿಟ್ರಿ. ಅವರು 183 ಲಕ್ಷ ಕೋಟಿ ಸಾಲ ಮಾಡಿದ್ರು ಅಂತ ನೀವೇ ಹೇಳ್ತೀರಿ. ನೀವು ಅಧಿಕಾರಕ್ಕೆ ಬಂದ್ಮೇಲೆ ನೀವು 1 ಲಕ್ಷದ ಚಿಲ್ಲರೆ ಸಾಲ ಮಾಡ್ತೀರಿ ನೀವು. ಹಾಗಾದ್ರೆ ಹೇಳೋದೇನು ಮಾಡೋದೇನು? ಜನರಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ಓಟಿಗೆ 1,000-2,000 ರೂಪಾಯಿ ಕೊಟ್ಬಿಟ್ಟು ನೀವು ಓಟಿನಲ್ಲಿ ಚುನಾವಣೆನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದೀರಿ. ರಾಜಕಾರಣಿಗಳು, ಎಲ್ಲ ರಾಜಕೀಯ ಪಕ್ಷಗಳು ಒಂದು ಬದ್ಧತೆ ಬೇಡವಾ? ಚುನಾವಣೆ ಮುಗಿತಾ ಇದ್ದಂಗೆ ಅಂದ್ರೆ ಬೆಲೆ ಏರಿಸ್ತಾ ಇದ್ದೀನಿ, ಜನಗಳ ಪರಿಸ್ಥಿತಿ ಏನು ಅಂತ ಒಂದು ಬದ್ಧತೆ ಬೇಡವಾ? ಏನೂ ಇಲ್ವಲ್ಲ. ಹಾಗಾದ್ರೆ ಜನ ಜೀವನ ಮಾಡೋದು ಬೇಡವಾ? ಕಂಗಾಲಾಗ್ತಾ ಇದ್ದಾರೆ, ಜನ ಕಂಗಾಲಾಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಬೇಕಲ್ವಾ? ಒಂದು ಕಡೆ ಅವರು ಕೋಮು ಭಾವನೆಗಳನ್ನ ಬಿತ್ತುವಂಥದ್ದು ಕೇಂದ್ರ ಸರ್ಕಾರದವರು, ಧರ್ಮಗಳ ನಡುವೆ ಸಂಘರ್ಷ ಆಯಿತು, ಭಾವನಾತ್ಮಕಗಳ ಜೊತೆ ಆಟ ಆಡೋದು. ನೀವುಗಳು ಯಾವ ರೀತಿ ಆಟ ಆಡಿದ್ರಿ? ನೀವು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟರು ಜನ 1,000-2,000 ರೂಪಾಯಿಗೆ ಹೋಗಿ ಕೊನೆಗೆ ಭಾರತೀಯ ಜನತಾ ಪಕ್ಷಕ್ಕೆ 19 ಸ್ಥಾನ ಕೊಟ್ಟರು, ನಿಮಗೆ 9 ಸ್ಥಾನ ಕೊಟ್ಟರು. ಅಷ್ಟಾದ್ರೂ ಬುದ್ಧಿ ಬಂದಿಲ್ಲ. 3.5-4 ರೂಪಾಯಿ ಏರಿಸ್ತೀರಿ ನೀವು. ಬದ್ಧತೆ ಅನ್ನೋದೇ ಇಲ್ಲ. ಹಾಗಾದ್ರೆ ಜನರು ರಾಜಕಾರಣಿಗಳನ್ನ ನಂಬೋದು ಹೇಗೆ? ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಾ, ಮುಟ್ಟಾಳರನ್ನಾಗಿ ಮಾಡ್ತಾ ಇದ್ದೀರಾ. ಭಾರತೀಯ ಜನತಾ ಪಕ್ಷ ಇವತ್ತು ಪ್ರತಿಭಟನೆ ಮಾಡುತ್ತೆ. ನಾಳೆ ಬೆಳಿಗ್ಗೆ ಅಶೋಕ್ ಅವ್ರು ಹೇಳ್ಬಿಟ್ರು, ವಿಜೇಂದ್ರ ಅವ್ರು ಹೇಳ್ಬಿಟ್ರು, ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತೀರಿ. ಮಾಡಿ ಏನ್ ಮಾಡ್ತೀರಿ? ಅಷ್ಟೇ ಸುಮ್ಮನಾಗ್ತೀರಿ. ಸಮಸ್ಯೆ ಯಾರಿಗೆ? ಸಾಮಾನ್ಯ ಜನರಿಗೆ. ಸಮಸ್ಯೆ ಯಾರೇ? ಸಾಮಾನ್ಯ ಜನರು ಅನುಭವಿಸುವಂತದ್ದು. ನಿಮ್ಗೇನು? ಓಟಿಗೆ 1,000 ರೂಪಾಯಿ ಕೊಡ್ತೀರಿ ನೀವು ಎಲೆಕ್ಷನ್ ಟೈಮಲ್ಲಿ, ಒಂದು ಓಟಿಗೆ 2,000 ರೂಪಾಯಿ ಕೊಡ್ತೀರಿ ನೀವು, ಬೂತ್ಗೆ 5 ಲಕ್ಷ ಕೊಡ್ತೀರಿ ನೀವು. ಈ ಮೂರ್ಖ ಜನರು ಹಂಗೆ ಇದ್ದಾರೆ. ಅವ್ರು ಕೊಡುವಂತ ಎಂಜಲು ಕಾಸು, ಬಿಸಾಕುವಂತ ಎಂಜಲು ಕಾಸಿಗೆ ತಗೊಂಡು 25 ಪೈಸೆ 30 ಪೈಸೆಗೆ ಮತಗಳನ್ನ ಮಾರ್ಕೊಳ್ತಾ ಇದ್ದಾರೆ. ಮನೆ ಶಿಕ್ಷಕರ ಕ್ಷೇತ್ರದ ಒಂದು ವರದಿ ನೋಡ್ತಾ ಇದ್ದೆ. ಶಿಕ್ಷಕರು 1 ಲಕ್ಷ ರೂಪಾಯಿ ಸಂಬಳ ತಗೊಳ್ಳುವಂತವ್ರು, ಭತ್ಯೆಗಳು ತಗೊಳ್ಳುವಂತವ್ರು, ಅಂತ ಶಿಕ್ಷಕರು 2,000 ರೂಪಾಯಿಗೆ ಓಟ್ ಮಾರ್ಕೊಳ್ತಾರೆ ಅಂತಂದ್ರೆ 6 ವರ್ಷಕ್ಕೆ 91 ಪೈಸೆಗೆ ಮಾರ್ಕೊಳ್ತಾರಂತಹ ಶಿಕ್ಷಕರುಗಳು. ಜನರ ತೆರಿಗೆ ಹಣದಿಂದ ಸಂಬಳ ತಗೊಳ್ಳುವಂತ ಶಿಕ್ಷಕರು ಆ ಶಾಲೆಯ ರಿಸಲ್ಟ್ ನೋಡಿದ್ರೆ 0 ಬರುತ್ತೆ. ನಾಚಿಕೆ ಆಗ್ಬೇಕಿಂತ ಅವ್ರಿಗೆಲ್ಲಾನು. ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂತಂದ್ರೆ ಜನ ಎಚ್ಚೆತ್ಕೊಳ್ಬೇಕು. ಆದ್ರೆ ಜನ ಎಚ್ಚೆತ್ಕೊಳ್ಳೋದಿಲ್ಲ. 2 ದಿನ ಕೂಗಾಡ್ತಾರೆ, ಯಾವನೋ ಒಬ್ಬ ಬೈಕ್ ತಗೊಂಡೋಗಿ ಇರ್ತಾನೆ ಚಾನೆಲ್ನವನು, ಅವಾಗ ಹೇಳ್ತಾರೆ, ಅಷ್ಟೇ ಮುಗೀತು. ಸಮಸ್ಯೆ ಯಾರ್ದು?
ಜನಸಾಮಾನ್ಯರದು. ಇದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ. ಅರ್ಥ ಮಾಡ್ಕೊಳ್ಬೇಕಾಗಿರೋದು ಜನಸಾಮಾನ್ಯರ ಬಾಯಿ ತೆಗೆಯೋದೇ ಇಲ್ಲ. ಮಾರಿಕೊಂಡ ಮಾಧ್ಯಮಗಳು ಏನ್ ಮಾಡ್ತಾ ಇದಾವೆ, ಯಾವುದೋ ರಾಜಕೀಯ ಪಕ್ಷದ ತುತ್ತೂರಿಗಳಾಕೊಂಡು ಅವರನ್ನ ಓಲೈಕೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದೀರಿ ನೀವು. ರಾಜಕೀಯ ಪಕ್ಷಗಳು ಹಾಳು ಮಾಡ್ತಾ ಇದ್ದೀರಿ. ಸತ್ಯ ಅನ್ನೋದಿಲ್ಲ, ನೀತಿ ನಿಜಾಯಿತಿ ಎಂಥದೂ ಇಲ್ಲ. ಇವತ್ತು ಅವನನ್ನ ಬೈಯಿ, ನಾಳೆ ಅವನ ಜೊತೆ ಸೇರ್ಕೊ. ಇವತ್ತು ನಾಳೆ ಅವನನ್ನ ಬೈಯಿ ಮತ್ತೆ ಇವನ ಜೊತೆ ಸೇರ್ಕೊ. ಯಾರು ನಂಬಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಜನರು ಮೂರ್ಖರಾಗಿ, ಅವ್ರಿಗೆ ಏನೂ ಗೊತ್ತಿಲ್ಲದ ತರ ಮೂರ್ಖರಾಗಿ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಇದರ ಬೆಲೆ, ತೈಲ ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪಾ ಅಂತಂದ್ರೆ, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ಬಿಡ್ತವೆ. ಅಡಿಗೆ ಎಣ್ಣೆ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ರೈತರು ಕೊಂಡ್ಕೊಳ್ತಕ್ಕಂಥ ಪದಾರ್ಥಗಳಿರ್ಬೋದು, ಸಿಮೆಂಟ್ ಕಬ್ಬಣ ಇರ್ಬೋದು, ಇವೆಲ್ಲ ಬೆಲೆಗಳು ಕೂಡ ಏರ್ಕೊಂಡು ಹೋಗ್ಬಿಡ್ತವೆ. ಹೇಗೆ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ? ಊಟಕ್ಕಿಲ್ಲ ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಜನರನ್ನಾಗ ತಪ್ಪು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಅಧಿಕಾರವನ್ನ ನಡೆಸ್ತಾ ಇದ್ದೀರಿ. ನಿಮಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವ ಯೋಗ್ಯತೆನೂ ಕೂಡ ಇಲ್ಲ. ಪೆಟ್ರೋಲ್ ಮೇಲಿದ್ದಂತ ಅಡಿಷನಲ್ ಎಕ್ಸೈಸ್ ಡ್ಯೂಟಿ, ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ ಸೇಲ್ ಟ್ಯಾಕ್ಸ್ 35%, ಡೀಸೆಲ್ ಮೇಲೆ 24%, ಕೇವಲ ಮೂಲ ಬೆಲೆ 35-36 ರೂಪಾಯಿ, ಟ್ಯಾಕ್ಸು 60-65 ರೂಪಾಯಿ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಜನರ ರಕ್ತ ಇರ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ? ನಾಚಿಕೆ ಆಗಲ್ವೇನ್ರಿ ನಿಮಗೆ? ಜನರ ರಕ್ತ ಇರ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ?